ಹಾಯ್ ಗುರುವೆ, ಹೇಗಿದ್ದೀರಾ ಎಲ್ಲರೂ? ನನ್ನ ಹೆಸರು ಚೇತನ್ ಆರ್ ಗೌಡ. ನೀವು ನೋಡ್ತಾ ಇದ್ದೀರಾ ಸಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಹಾಗಾಗಿ ಈಗ ಫ್ರೀ ಫೈರಲ್ಲಿ OB53 ಅಪ್ಡೇಟ್ ಬಂದಿದ ಮೇಲೆ ಎಷ್ಟೊಂದು ಕ್ಯಾರೆಕ್ಟರ್ಗಳು ನರ್ಫು ಮತ್ತು ಬಫ್ ಆಗೈತೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಗನ್ನು ಮತ್ತು ಯಾವ ಗನ್ನು ಬೆಸ್ಟ್ ಕಾಂಬಿನೇಷನ್ ಮತ್ತು ಕ್ಯಾರೆಕ್ಟರ್ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ. ಈ ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ನಾನು CS ಮತ್ತು BR ಅಲ್ಲಿ ಯೂಸ್ ಮಾಡೋಂಥ ಕ್ಯಾರೆಕ್ಟರ್ ಕಾಂಬಿನೇಷನ್ ಯಾವುವು ಅಂದರೆ, ನಾನು ಈಗ ನೀರೋ ಕ್ಯಾರೆಕ್ಟರ್ ಯೂಸ್ ಮಾಡ್ತಾಯಿದ್ದೀನಿ. ನೀರೋ ಕ್ಯಾರೆಕ್ಟರ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಎನಿಮೀಸ್ಗಳು ಯಾವಾಗ ನೀರೋ ಕ್ಯಾರೆಕ್ಟರ್ ಯೂಸ್ ಮಾಡಿ ತಲೆ ಕೆಟ್ಟೋಗ್ತದೆ, ಅದನ್ನೇ ನೀವು ಯೂಸ್ ಮಾಡಬೇಕು. ಈಗ ಅದರಿಂದ ನಾವು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೋಸ್ಕರ ಅಂತಲೇ ಒಂದು ಬೆಸ್ಟ್ ಗನ್ ಕಾಂಬಿನೇಷನ್ ನಾನು ರೆಡಿ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಅಪ್ಡೇಟ್ ಆಗಿದ್ಮೇಲೆ ಎಷ್ಟೊಂದು ಗನ್ನು ನರ್ಫ್ ಮತ್ತು ಬಫ್ ಆಗೈತೆ. ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಂದರೆ, ಬೆಸ್ಟ್ ಗನ್ ಯಾವು, ಬೆಸ್ಟ್ ಕಾಂಬಿನೇಷನ್ ಯಾವು, ಕ್ಯಾರೆಕ್ಟರ್ ಕಾಂಬಿನೇಷನ್ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಆಮೇಲೆ ತೋರಿಸ್ಕೊಂಡು ಕೊಡ್ತೀನಿ ಯಾವ ಗನ್ ಅಂತ. ಇಲ್ಲಿ ನೀವು ಥಾಮ್ಸನ್ ಬೇಕಾದ್ರೆ ತೊಗೊಬೋದು, ಇಲ್ಲ ಥಾಮ್ಸನ್ ಎಕ್ಸು ತೊಗೊಬೋದು, ಎರಡು ಒಂದೇ. ಆಮೇಲೆ ನೀವು ಇಲ್ಲಿ SVD-Y ಅಥವಾ SVD ಎರಡರಲ್ಲಿ ಯಾವುದನ್ನ ಒಂದು ಗನ್ ತೊಗೊಬೋದು. ಆಮೇಲೆ ಯಾವ್ದು ಬೇಕೋ ಇಷ್ಟಪಟ್ಟಿನ ಗನ್ ತಗೊಳ್ರಿ ಸೈಡಲ್ಲಿ. ಆಮೇಲೆ ಇಲ್ಲಿ ಥಾಮ್ಸನ್ ಜೊತೆ ನೀವು ಸೈಲೆನ್ಸರ್ ಮಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಥಾಮ್ಸನ್ ಪ್ಲಸ್ ಸೈಲೆನ್ಸರು ಈಕ್ವಲ್ಸ್ ಟು ಫೈಯರು. ಆಮೇಲೆ ಇಲ್ಲಿ SVD-Y ಅದು ಚಿಂದಿ ಗನ್ನು. ಇಲ್ಲಿ ಥಾಮ್ಸನ್ನು ಮತ್ತು ನಾನು SVD ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಹಾಕೊಂಡಿದ್ದೀನಿ ಅಂತ. ಯಾವ ಗನ್ ಸ್ಕಿನ್ ನಾನು ಯಾವುದು ಎಕ್ವಿಪ್ ಮಾಡಿಲ್ಲ. ಆಮೇಲೆ ಇವೆಲ್ಲ ಫ್ರೀ ಗನ್ ಸ್ಕಿನ್ನು ನಾನು ಯೂಸ್ ಮಾಡ್ತಾ ಇರೋದು. ಇಲ್ಲಿ ನೋಡುವರು ಎಷ್ಟು ನೀಟಾಗಿ ಬರ್ತೈತೆ, ಹೆಡ್ ಶಾಟೆಲ್ಲ ನೀಟಾಗಿ ಬರ್ತೈತೆ. ಆಮೇಲೆ ಸೈಲೆನ್ಸರ್ ಜೊತೆ ಸಿಕ್ಕಾಪಟ್ಟೆ ಖತರ್ನಾಕಿದ್ದು ಥಾಮ್ಸನ್ನು. ಅದರಲ್ಲೂ BR ರ್ಯಾಂಕಲ್ಲಿ ಮಾತ್ರ ಥಾಮ್ಸನ್ ಚಿಂದಿ ಉಡಾಯಿಸ್ಕೋಬೋದು ಎನಿಮಿಗಳ್ನ. ಇಲ್ಲಿ ನೋಡ್ತಾ ಇರಿ, ನಾನು ಎಷ್ಟು ನೀಟಾಗಿ ಥಾಮ್ಸನ್ ಗನ್ನಲ್ಲಿ ಆರಾಮ್ಸಿಗೆ ಒಂದು 2-3 ಹೆಡ್ ಶಾಟ್ ಹೊಡಿತಾ ಇದ್ದೀನಿ ಈ ಥಾಮ್ಸನ್ ಗನ್ನಲ್ಲಿ. ಈ ಥರ ಗನ್ಗಳು ಈಗ ನಾನು ಕ್ಯಾರೆಕ್ಟರ್ ಕಾಂಬಿನೇಷನ್ ಹೇಳಿದ್ದೀನಿ ಅಂದರೆ ಗನ್ ಕಾಂಬಿನೇಷನ್ ಹೇಳೋದು ನನ್ನ ಜವಾಬ್ದಾರಿ ನೋಡ್ರಪ್ಪ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಥಾಮ್ಸನ್ ಗನ್ನು ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಗನ್ ಕಾಂಬಿನೇಷನ್ ನೀವು ಯೂಸ್ ಮಾಡಿ, ಕ್ಯಾರೆಕ್ಟರ್ ಕಾಂಬಿನೇಷನ್ ಯೂಸ್ ಮಾಡಿ, ನಿಮ್ಮನ್ನು ಯಾರೂ ಸೋಲ್ಸೋಕ್ಕೆ ಆಗಲ್ಲ. ಆಮೇಲೆ ನಾವು ಇಲ್ಲಿ SVD ಬಂದಾಗ ನೋಡಿ ಗುರುವೆ, ನಾನು ಫ್ರೀ ಗನ್ ಸ್ಕಿನ್ ಯೂಸ್ ಮಾಡ್ತೀನಿ. ಎಂಥದೇನೇ ಆಗಲಿ SVDಯಲ್ಲಿ 2 ಬುಲೆಟ್ ಸಾಕು 114 ಡ್ಯಾಮೇಜ್ ಕೊಡ್ತಾ ಇರೋದು. ಹೆಡ್ ಶಾಟಲ್ಲಿ 440 ಡ್ಯಾಮೇಜ್ ಟೋಟಲ್ SVDದು. ಅದರಿಂದ ನೋಡಿ ಇಲ್ಲಿ ಎನಿಮಿಗಳ್ನ ಇಲ್ಲಿ 2 ಬುಲೆಟು ಕೊಟ್ಟರೆ ಸಾಕು, ಎನಿಮಿಗಳು ನಾಕೌಟು. ಜಾಸ್ತಿ ಏನು ಟೆನ್ಷನ್ನೇ ತಗೊಳಂಗಿಲ್ಲ. 2 ಬುಲೆಟು SVDಯಲ್ಲಿ 114 2 ಸರಿ ಬಿದ್ದರೆ ಎನಿಮಿಗಳೇ ಹೊಲ್ಟೋದು. ಅದಕ್ಕೋಸ್ಕರ ನಾನು ಇಲ್ಲಿ SVD ತಗೊಳ್ರಪ್ಪ ಸ್ನೈಪರ್ ಮಾಡೋಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ SVDಯಲ್ಲಿ ಬೆಸ್ಟ್ ಏನಂದರೆ, ಇಲ್ಲಿ ಆಟೋ ಏಮ್ ಇದು ಚೆನ್ನಾಗಿದೆ. SVDಯಲ್ಲಿ ಆಟೋ ಏಮ್ ಫೀಚರಿಂದ ನಾವು ಯಾರೇ ಆದಂಥ ಎನಿಮಿಗಳು ಏನಾನ ಓಡ್ತಾಯಿದ್ರೆ ಅಕ್ಕಪಕ್ಕದಲ್ಲಿ ಏನಾನ ಇದ್ದರೆ ಎನಿಮಿಗಳು ತಾನೇ ಇದು ಏನು ಕರ್ಸರ್ ಏನು ಮೂವ್ ಆಗ್ತೈತೆ. ಇಲ್ಲಿ ನಾನು ವಿತೌಟ್ ಸ್ಕೋಪು ಟ್ರೈ ಮಾಡಿದ್ದೀನಿ, ವಿತ್ ಸ್ಕೋಪು ಟ್ರೈ ಮಾಡಿದ್ದೀನಿ. 2 ಬುಲೆಟ್ ಸಾಕು ಒಬ್ಬ ಎನಿಮಿ ಹೋಗೋಕ್ಕೆ ನಾಕೌಟ್ ಆಗೋಕ್ಕೆ. ನೋಡು ಗುರುವೆ, ವಿತೌಟ್ ಸ್ಕೋಪನ್ನು SVDಯಲ್ಲಿ 120 ತನಕ ಡ್ಯಾಮೇಜ್ ಸಿಗ್ತೈತಿ. ನೀವು ಎಷ್ಟು ದೂರ ಹೋಗ್ತಿರೋ ಅಷ್ಟು ಒಳ್ಳೆಯದು SVD ಯೂಸ್ ಮಾಡ್ತಾ ಇರುವಾಗ. ಅದಕ್ಕೋಸ್ಕರ SVD ಬೆಸ್ಟು. ಆಮೇಲೆ SVD ಜೊತೆ ಥಾಮ್ಸನ್ನು ಫೈಯರ್ ಆಗ್ಬಿಟ್ಟೈತೆ. ಆಮೇಲೆ SVD ಮತ್ತು ಥಾಮ್ಸನ್ನು ಬೆಸ್ಟ್ ಗನ್ ಕಾಂಬಿನೇಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾವು ಇಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರ ಅಂತ ವೀಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ನೀವು ಒಂಚೂರು ಸಪೋರ್ಟು, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೂ ಒಂಚೂರು ಮೋಟಿವೇಶನ್ ಆಗ್ತೈತೆ ಇಂಥವುಗಳು ವೀಡಿಯೋಗಳು ಮಾಡೋಕ್ಕೆ. ಆಮೇಲೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ ನೋಡ್ಕೊಂಡು ಯಾವ ವೀಡಿಯೋ ಮಾಡಬೇಕು, ನಿಮ್ಗೆ ಏನಾನ ಹೆಡ್ ಶಾಟ್ ಬಗ್ಗೆ ಏನಾನ ಹೇಳ್ಕೊಂಡು ಕೊಡಬೇಕು ಅಂದರೆ ನಾನು ಅದಕ್ಕೂ ರೆಡಿ. ನಾನು ಅದಕ್ಕೂ ಹೇಳ್ಕೊಂಡು ಕೊಡ್ತೀನಿ. ಈಗ ಬೆಸ್ಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಹೀರೋನು ತೋರಿಸಿದ್ದೀವಿ, ಬೆಸ್ಟ್ ಗನ್ ಕಾಂಬಿನೇಷನ್ನು ತೋರಿಸಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.